ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಇವತ್ತಿನ ಲುಕ್. ಕಾಣಿಸಿದ್ದೀನಿ ಗೈಸ್, ಇದು ಬಂದು ಟಾಪು, ಹೊಸ ಟಾಪು. ಸೊ ಇವತ್ತು ಒಂದು ಸರ್ಟಿಫಿಕೇಟ್ ಇಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ರೆಡಿಯಾಗಿದ್ದೀನಿ. ಈ ಥರ ಕಾಣಿಸ್ತಿದೆ ನೋಡಿ. ನನಗೇನು ಇವತ್ತು ಬಂದು ಕ್ಲಾಸು, ಹೇರ್ ಸ್ಟೈಲ್ ಕ್ಲಾಸ್ ಇದೆ, ಮುಹೂರ್ತಮ್ ಲುಕ್ ಎಲ್ಲ. ಸೊ ಅದನ್ನು ಕಲ್ತ್ಕೊಂಡು ಇವತ್ತು ಮೇ ಬಿ ಇವತ್ತು ಸರ್ಟಿಫಿಕೇಟ್ ಕೊಡ್ತಾರೆ, ನಾಳೆ ನಾವು ಹೊರಡೋದು ಅನಿಸುತ್ತೆ. ಬೇಬಿ ನೋಡಿ ಹಿಂಗೆ ರೆಡಿಯಾಗಿದ್ದಾರೆ. ಹೋಗಕ್ಕೆ ಆಲ್ರೆಡಿ ಗೇಟ್ ಹತ್ರ ನಿಂತ್ಬಿಟ್ಟವ್ರೆ. ಆಲ್ರೆಡಿ ಸರ್ ಕರೀತಿದ್ರು ಅದರಿಂದ. ಸೊ ಬನ್ನಿ ಇವತ್ತು ಕ್ಲಾಸ್ಗೆ ಹೋಗೋಣ. ಹಲೋ ಬೇಬಿ, ಇವತ್ತು ಬಂದು ಹೇರ್ ಸ್ಟೈಲ್ ಇರೋದು ಮುಹೂರ್ತ ಲುಕ್ಕು. ರಿಸೆಪ್ಷನ್ದು ಒಂದು ಹೇಳ್ಕೊಡ್ತೀನಿ ಅಂತ ಹೇಳೋರೆ. ಮುಗಿಸ್ಕೊಂಡು ನಾವು ನಾಳೆಗೆ ನಮ್ಮ ಮನೆಯ ಕಡೆಗೆ ಹೊರಡುವ. ಬನ್ನಿ ಕ್ಲಾಸ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಗಾಯ್ಸ್ನ ಇಬ್ಬರು ಹೋಗಿ ರೂಮಲ್ಲಿ ಫೋಟೋಸ್ ತೆಕ್ಕೊಬಂದ್ವಿ. ಇವ್ರು ಯಾರ್ಯಾರೋ ಬರ್ತಾ ಇರ್ತಾರೆ ಸರ್ ಮೀಟ್ ಮಾಡೋಕ್ಕೆ. ಸೊ ಅದರಿಂದ ಅಲ್ಲ ಬೇಬಿ, ಇವತ್ತೇನು ಹೇಳೋ, ನಮ್ಮ ಸರ್ಟಿಫಿಕೇಟ್ ಡೇ. ಖುಷಿ ಆಗ್ತೈತಾ? ಏನನ್ಸ್ತೈತೆ? ಖುಷಿ ಆಗ್ತದೆ. ಹೋಗ್ತೀವಲ್ಲ ಮನೆಗೆ, ಅದಕ್ಕೆ ಇವತ್ತು ನಾಳೆ ಹೋಗ್ತೀವಿ. ಇವತ್ತು ಸರ್ಟಿಫಿಕೇಟ್ ಕೊಡ್ತಾರೆ ಗಾಯ್ಸ್. ಅಲ್ಲಿ ಯಾರೋ ಬಂದಿದ್ದಾರೆ ಸರ್, ಡಿಸ್ಕಷನ್ ಮಾಡ್ತಾರೆ. ಸೊ ಅದರಿಂದ ಬನ್ನಿ ಒಳಗಡೆ ಹೋಗಿ ನಾನು ಫ್ರೀ ಆದಮೇಲೆ ವೀಡಿಯೋಸ್ ಮಾಡ್ತೀನಿ. ಸೊ ಬನ್ನಿ ಗೈಸ್. ನಾನು ಅಲ್ಲಿಗೆ ಹೋದಾಗ ಅಕ್ಕ ಬಂದು ಮಸ್ಕರ ಎಲ್ಲನೆಲ್ಲ ಹಾಕೋತಿದ್ರು, ನನಗೂ ಹಾಕಿ ಅಂತ ಕೂತ್ಕೊಂಡೆ. ಸೊ ಅವಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ. ಅಕ್ಕನ ಕೈ ಅಡ್ಡ ಇದೆ ನೋಡಿ. ಸುಮ್ಮನೆ ಸರ್ಟಿಫಿಕೇಟ್ ತೊಗೊತಿದ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಕಿ ಅಂತ ಹೇಳಿದ್ದು. ಹಾಕಿದ್ದಾರೆ. ಸೊ ಅದರಿಂದ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ದೆ. ಅವ್ರು ಬಂದು ಸೀನಿಯರ್, ಆಲ್ರೆಡಿ ಕಲ್ತಿದ್ದಾರೆ. ಸೊ ಆಗ್ತಾ ಇದ್ರು ಮೇಡಮ್ಮು. ಉಮಾದೇವಿ ಅಂತೇವ್ರ ನೇಮು. ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಗೈಸ್. ಅದು ಮೆಲ್ಲಗೆ ಹಾಕ್ತಾಯಿದ್ರು. ಎಂಡಾಗೆ ಇನ್ನು ಗೈಸ್, ಇದು ಬಂದು ನಾವು ಕ್ರಿಂಪಿಂಗ್ ಮಾಡೋ ಮುಂಚೆ ಹೇಗೆ ಹೇರ್ ಬೆಟ್ಟಿರುತ್ತಲ್ಲ ತೇವ, ಅವ್ರಿಗೆ ಹೇಗೆ ಮಾಡ್ಕೋಬೇಕು ಅಂತೇಳಿ ಹೇಳ್ಕೊಡ್ತಾ ಇದ್ರು. ಸೊ ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡೆ ಮಾತಾಡ್ತಾನೆ ಆಗ್ತಾಯಿದ್ದೆ. ಸೊ ಹಾಗಾದರೆ ಗೈಸ್, ಇವಾಗ ಕ್ಲಾಸ್ ಮುಗೀತು. ಇವತ್ತು ನಾವು ಮಸಾಲೆ ತಿನ್ಕೊಬರೋಣ ಮತ್ತು ಕುಲ್ಫಿ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಸರ್ಟಿಫಿಕೇಟ್ ಕೂಡ ಇಸ್ಕೊಂಡ್ವಿ. ನಾಳೆನೂ ಕೂಡ ಕ್ಲಾಸ್ ಇದೆ, ಬಟ್ ಇವತ್ತೇ ಇಸ್ಕೊಂಡ್ಬಿಟ್ವಿ ಸರ್ಟಿಫಿಕೇಟ್ನ. ಸೊ ಅದರಿಂದ ಮಸಾಲೆ ಮತ್ತು ಕುಲ್ಫಿ ತಿನ್ಕೊಂಡು ವಾಪಸ್ ಬರ್ತಾ ನಮ್ಮ ಬೇಬಿ ಜೊತೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಅವಳು ಜೀನ್ಸ್ ಹಾಕೊಂಡಿದ್ವಿ, ಅದಕ್ಕೆ ಇವತ್ತು ಇಸ್ಕೊಂಡ್ಬಿಟ್ವಿ ಸರ್ಟಿಫಿಕೇಟ್ನ. ಸರ್ಟಿಫಿಕೇಟ್ ಇಸ್ಕೊಂಡಿದ್ವಿ. ಫೈನಲಿ 4 ಸರ್ಟಿಫಿಕೇಟ್ ಸಿಕ್ಕಿದೆ. MSME ಗೌರ್ಮೆಂಟ್ ಸರ್ಟಿಫಿಕೇಟ್ ಸಿಕ್ಕಿದೆ. ಬೇರೆ ಕಂಟ್ರೀಸಲ್ಲಿ ಕೂಡ ಹೋಗಿ ನಾವು ಮೇಕಪ್ನ ಮಾಡ್ಬೋದು. ಸೊ ಅದರಿಂದ ಆ ಸರ್ಟಿಫಿಕೇಟ್ ತುಂಬ ಯೂಸ್ ಆಗುತ್ತೆ. ನಾರ್ಮಲ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ, ಮತ್ತು ಉದ್ಯಮ ಆಧಾರ ಅಂತ ಮಾಡ್ತಾರಲ್ಲ, ಅದು 4 ಸರ್ಟಿಫಿಕೇಟ್ ಟೋಟಲಿ. ನೋಡಿ ಮೇನ್ ರೋಡ್ ಇದು, ಕುಣಿಗಲ್ ಮೇನ್ ರೋಡು. ಬನ್ನಿ ತಿನ್ಕೊಂಡು ಮಾಡೋಣ ವಿಡಿಯೋ ಕಂಟಿನ್ಯೂ. ಗೈಸ್ ನೋಡಿ, ಕುಲ್ಫಿ ತಿನ್ನಕ್ಕೆ ಬಂದಿದ್ದೀವಿ ನಾನು ಮತ್ತೆ ತಿನ್ಕೊಂಡು ಪಾನಿಪುರಿ ತಿನ್ನಕ್ಕೆ ಹೋಗೋಣ. ಗೈಸ್, ಬಾದಾಮ್ ಶೇಕ್ ಕೊಟ್ಟವ್ರು ನೋಡಿ. ಶೇಕ್ ಇವರೇ ಬಾಯ ಕೊಟ್ಟಿದ್ದಾರೆ. ಬಾದಾಮ್ ಶೇಕ್ ಕುಡಿತಾ ಇದೀವಿ ನೋಡಿ, ನಾನು ನಮ್ಮ ಬೇಬಿ. ಒಂದೊಂದು ನಿಮಿಷಕ್ಕೂ ನಮ್ಮ ರಿಯಾಕ್ಷನ್ ಚೇಂಜ್ ಮಾಡ್ತಾರೆ. ಟೇಸ್ಟ್ ನೋಡು ವಿಡಿಯೋ ಮಾಡ್ತು. ಇಲ್ಲಿ ಏನು ವಿಡಿಯೋ ನೋಡ್ತಿದ್ದೆ ವಯಸ್ಸು ಸಮೇತ ತಿನ್ನಬೇಕು. ಚೆನ್ನಾಗೈತಂತೆ. ಇಟ್ಕೊಬಿಟ್ಟು ನಾನು ತಿಂತೀನಿ, ಹಂಗೆ ಇಟ್ಕೊ. ಕತ್ಲೆ ಬಿಸಿಲಪ್ಪ, ಇದು ಬಿಸಿಲು. ನೆಕ್ಸ್ಟ್ ಟೇಸ್ಟ್ ಐತಲ್ಲ, ನೆಕ್ಸ್ಟ್ ಲೆವೆಲ್ ಐತೆ. ಸೀರಿಯಸ್ಲಿ ಗೈಸ್, ಸಕ್ಕತ್ತಾಗೈತೆ. 50 ರೂಪಾಯಿ ಅಷ್ಟೇ ಇದು. ಇಬ್ರು ಇದರಲ್ಲೇ ಶೇರ್ ಮಾಡ್ತಾ ಇದೀವಿ ಗೈಸ್. ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಬರ್ತಾ ಇದೀವಿ. ಏನೇನು ತಂದಿದೀವಿ ಅಂದರೆ ಅರ್ಧ kg ಸೂಪರ್ ನೋಡಿ ಗೈಸ್, ಅರ್ಧ kg ಚಿಕನ್ನು, ಮತ್ತೇನೋ ಲಿವರು. ಅದೇನು ಲಿವರ್ ಅಂತೆ, ಲಿವರ್ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಅಂದರು. ಅದಕ್ಕೆ ಅದು ತೊಗೊಂಡು ಸ್ವಲ್ಪ ಅಂದರೆ ಒಂದು 400 ಗ್ರಾಮ್ ಇತ್ತು ಅಷ್ಟೇ. ಅದನ್ನು ಹಾಕಿದ್ರು, ಅದು ಸಪ್ರೇಟ್. ಅದಕ್ಕೆ ಎಷ್ಟಾಯಿತು? 180 ರೂಪಾಯಿ ಫಿನಿಶು. ಆಮೇಲೆ ಬಂದು ಚಿಕನ್ ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಆಮೇಲೆ ಕುಲ್ಫಿ ತಿನ್ಕೊಂಡು ಹೋಯ್ತಾ ಇದ್ದೀವಿ ನಮ್ಮ ರೂಮ್ಗೆ. ಇದು ನೋಡಿ, ಇದೊಂಥರ ಅರ್ಧ ತಿಕ್ಲು ಅರ್ಧ ಪುಕ್ಲು. ನೀನು ಅರ್ಧ ಪುಕ್ಲು ಅರ್ಧ ತಿಕ್ಲು.
ಸೈಕಲ್ ಬಿಟ್ಬಿಟ್ಟು ಹೆಂಗ್ ಹೋಗೋದೋ ಗೊತ್ತಿಲ್ಲ ಗೈಸ್. ನಾಳೆ ಹೋಗ್ತೀವಿ, ನಾಳೆನೋ ನಾಳಿದ್ದು ಹೋಗ್ತೀವಿ. ನೋಡಿ ನೋಡಿ ಹೆಂಗ್ ಆಡ್ತದ ನೋಡಿ. ನಾನು ಅವ್ಳು ಫೋನ್ ಬಿಟ್ಲಲ್ಲ, ನಾನೇನ್ ಅನ್ಕೊಂಡೆ ಚಿಕನ್ ಬಿಟ್ಬಿಟ್ಲು. ಚಿಕನ್ ಬಿಟ್ಬಿಟ್ಲು, ವೇಸ್ಟ್ ಆಗಿದೆ. ನೋಡಿ ಗೈಸ್, ನಮ್ಮ ಫ್ರೆಂಡ್ಗೆ ತುಂಬಾ ಚಿಕನ್ ಅಂದ್ರೆ ಪ್ರಾಣ. ನನ್ನ ಪ್ರಾಣ ಹೋದ್ರೆ ಪರವಾಗಿಲ್ಲ, ಚಿಕನ್ ಮಾತ್ರ ಬೇಕು. ಗೈಸ್, ನಾವಿರೋ ರೂಮ್ ಹತ್ರ ಔಟ್ ಸೈಡ್ ಬಂದ್ರೆ ಈ ಕಡೆ ತೋಟಗಳೈತೆ, ತೆಂಗಿನ ತೋಟ. ನವಿಲ್ಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ, ಮೇಯ್ತಾವೆ ಅವು, ಅದ್ರ ಪಡವು ಅಳ್ಬೇಕು ಗೈಸ್. ಅದೇನೋ ಅಳ್ತಾವಲ್ಲ, ರೆಕ್ಕೆ ಬಿಡಬೇಕು, ಸಕ್ಕದಾಗಿರ್ತದೆ. 2 ಬರ್ತವೆ, ಇಷ್ಟೊತ್ತಲ್ಲಿ ಡೈಲಿ ಇರುತ್ತೆ. ಒಂದಿನ ಅಂತಲ್ಲ, ಒಂದ್ರ ರೆಕ್ಕೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಬಂದು ಮರಿ ನವಿಲ್ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ನೋಡಿ, ಮೇಯ್ತಾ ಇದ್ದಾವೆ. ಹೋಗ್ಬೇಕು ಅನ್ಸುತ್ತೆ ಗೈಸ್ ಹತ್ರಕ್ಕೆ. ಅದೇ ತೋಟ ಇಲ್ಲಿ ಹತ್ರ ಅಲ್ಲ, ದೂರ ಇದೆಯಲ್ಲ ನೋಡಿ. ಅದು ಇನ್ನೊಂದು ಹೋಗ್ತಾಯಿದೆ, ಅದರಿಂದ ಮರಿ ಹೋಯ್ತು, ಅದರಿಂದ ಅದು ಹೋಗ್ತೈತೆ. ಹೋಗ್ಬಿಟ್ಟು ಇಷ್ಟದಲ್ಲಿ ಹೋಗ್ಬಿಟ್ಟು ಮರದುಗಳ ಮೇಲೆ ಸೆಟ್ಲ್ ಆಗಿಬಿಡ್ತವೆ. ನೋಡಿ ನೋಡಿ ಇದೆ ನೋಡಿ, ಇಳಿದ್ಬಿಟ್ಟು ಮಸ್ತಾಗೈತಲ್ಲ ಗೈಸ್, ಸಖತ್ತಾಗೈತೆ. ಮರಿ ನವಿಲ್ಗಳು, ಮರಿ ಮತ್ತು ಅದ್ರಮ್ಮ ಅನಿಸುತ್ತೆ. ಸೊ ಅವಳು ಬಂದು ನಾನು ಕಬಾಬ್ ಮಾಡೋಕ್ಕೆ ಅಂತೇಳಿ ಮೊಟ್ಟೆ ಥರದೇ ಮಾಡ್ಬಿಟ್ಟಿದ್ದೀನಿ ಗೈಸ್. ಚಿಕನ್ ಗ್ರೇವಿ ಮತ್ತು ಕಬಾಬು ರೈಸು ಮಾಡ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡು. ಅದೇನೋ ಲಿವರ್ ಐತೆ, ಲಿವರ್ ಫ್ರೈ ಬೇರೆ ಮಾಡಬೇಕು, ನೋಡೋಣ ಬನ್ನಿ ಗೈಸ್. ಇವಾಗ ಬಂದು ಎಣ್ಣೆ ಇಟ್ಟಿದ್ದೀನಿ. ಫಸ್ಟು ಚಿಕನ್ ಗ್ರೇವಿ ಮಾಡಿಬಿಟ್ಟು ರೈಸ್ ಮಾಡಿದ್ದೀನಿ. ಇವಾಗ ಬಂದು ಕಬಾಬ್ಗೆ ಎಣ್ಣೆ ಇಟ್ಟಿದ್ದೀನಿ ನೋಡಿ, ಎಣ್ಣೆ ಕಾಯ್ತಾ ಇದೆ. ಊಟಕ್ಕೆ ಬಂದು ನೋಡಿ, ಲಾಸ್ಟಿಗೆ ಪ್ರಿಪೇರ್ ಮಾಡಿದ್ದೀನಿ. ಒಂದು ಗ್ರೇವಿ, ಚಿಕನ್ ಗ್ರೇವಿ, ಅದು ರೈಸು, ನೀರು ಇಟ್ಕೊಂಡ್ಬಂದು ತಟ್ಟೆ ಇಟ್ಕೊಂಡ್ಬಂದು ಇಟ್ಬಿಟ್ಟಿದ್ದೀನಿ. ಮೇಡಮ್ ಅವ್ರು ಮಲಗವ್ರೆ ನೋಡ್ರಿ. ಅಯ್ಯೋ ದೇವ್ಡ, ನಿದ್ದೆ ಮಾಡ್ತಾಳೆ ಗೈಸ್ ಅವಳು. ಅಯ್ಯೋ ದೇವ್ರೆ. ಕಬಾಬ್ ಗಿಲಿ ಆಮೇಲೆ ಚಿಕನ್ ಉಪ್ಪು ಹಾಕಿರೋದು ನನ್ನ ಫೇವ್ರೇಟ್ ಅಲ್ವಾ. ಅವ್ರು ಆಲ್ರೆಡಿ ತಿನ್ಕೊಂಡು ಬರ್ಕೊಂಡು ನಾನು ಇವಾಗ ತಿನ್ನಬೇಕು. ತಿಂತಾ ಇದ್ದೀನಿ. ಇದು ಬಂದು ಕಬಾಬ್ ಕಳಿಸಿಟ್ಟಿರೋದು, ಇದನ್ನು ಹಾಕಬೇಕು ಗೈಸ್. ಇವಾಗ ಎಣ್ಣೆ ಜಾಸ್ತಿ ಕಾದುತ್ತಾ ಇದೆ, ಬನ್ನಿ ಹಾಕುವ. ಎಣ್ಣೆ ಜಾಸ್ತಿ ಕಾದ್ಬಿಟ್ಟೈತೆ, ಸೀದ್ಬಿಡುತ್ತೆ. ಸುಮ್ಮನೆ ನಾನು ಹಾಕೋಣ ಫಸ್ಟು, ಇದು ಜಾಸ್ತಿ ಕಾದೋಗ್ಬಿಟ್ಟಿದೆ ಗೈಸ್. ನೋಡಿ ಕಬಾಬ್ ಬೇಯಿಸಿದೆ. ಇನ್ನೊಂದು 2 ದಿನ ಇರ್ತಿದ್ದೀವಿ. ಶುಕ್ರವಾರ ಎಲ್ಲರೂ ಚೆಕ್ಔಟ್ ಆಗಬೇಕು ಅಂತ ಹೇಳಿದ್ದಾರೆ ಸರ್. ಮುಗೀತು ಫ್ಲಾಟು, ಕೋರ್ಸ್ ಮುಗೀತು. ಹತ್ತತ್ರ 10 ದಿನ 12 ದಿನ ಮೇಲಾಗ್ತೈತೆ. ನಾವು ಬಂದಿದ್ದು 5 ದಿನ 6 ದಿನ 8 ದಿನ ಅನ್ಕೊಂಡು ಬಂದಿದ್ದು. ಸೊ ಒಬ್ಬೊಬ್ರು ರಜಾ ಕೊಟ್ಟಿದ್ರು. ಸೊ ಅದಕ್ಕೆ ಒಬ್ರಿಗೆ ಎಲ್ರಿಗೂ ಒಂದೊಂದು ಟೈಮ್ ಹೇಳ್ಕೊಡೋಕ್ಕಾಗಲ್ಲ ಅಂತೇಳಿ ಅವರು ಮಾಡಿದರು. ನೋಡಿ ಕಬಾಬ್ ಬೇಯ್ತಾ ಇದೆ. ಇಷ್ಟು ಚಿಕನ್ಗೆ ಗೈಸ್ ಇದ್ರ ತುಂಬ ಇತ್ತು. ಒಂದು ಕಬಾಬ್ ಪೌಡ್ರ್ ಹಾಕಿದ್ದೀನಿ, ಒಂದು ಮೊಟ್ಟೆ ಹಾಕಿದ್ದೀನಿ. ಮೇ ಬಿ ಮೊಟ್ಟೆ ಜಾಸ್ತಿ ಆಗೋದು ಅನ್ಸುತ್ತೆ. ಅದಕ್ಕೆ ಕಲರ್ ನೋಡಿ ಡಲ್ ಐತೆ, ರೆಡ್ ಕಲರ್ ಇಲ್ಲ, ಕಲರ್ ಕಮ್ಮಿ ಆಯ್ತು ಅನಿಸುತ್ತಲ್ವಾ ಗೈಸ್. ಏನೇ ಆದರೂ ನಾನು ಕೇಳಿ ಚಿಕನ್ನು, ಅದನ್ನು ಕಬಾಬನ್ನ ನೆಕ್ಸ್ಟ್ ಲೆವೆಲ್ ಜಸ್ಟ್ ಇವಾಗ ತಾನೇ ಮುಖ ತೊಳ್ಕೊಬಿಟ್ಟಿದ್ದೀನಿ. ವಿತೌಟ್ ಮೇಕಪ್, ಏನೂ ಮೇಕಪ್ ಇಲ್ಲ. ಮಲಗ್ಬಿಡ್ತೀನಿ ಇಲ್ಲ ಅಂದರೆ. ಆಮೇಲೆ ಊಟ ಮಾಡ್ಬಿಟ್ಟು ಮಾಡೋಣ ವಿಡಿಯೋನ ಅಂತ ಅಂದ್ಕೊಂಡ್ರೆ ಮಲಗ್ಬಿಡ್ತೀನಿ, ಮುಖನೂ ತೊಳೆಯೋಕ್ಕಾಗಲ್ಲ. ಅವಾಗ ಇದೇ ಬಂದ್ಬಿಟ್ಟು ಹೇಳ್ತೀವಿ. ಸೊ ಬನ್ನಿ, ಇಷ್ಟು ಕಬಾಬ್ ಹಾಕ್ಕೊಂಡು ಹೋಗಿ ಊಟ ಮಾಡೋಣ. ಇರೋದು ಉಪ್ಪು ಮತ್ತು ಅರಿಶಿನ ಹಾಕಿ ಮತ್ತು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಿಸಿರೋದು. ಊಟ ನೋಡಿ ಇಲ್ಲಿ ರೆಡಿ ಇದೆ. ಕಬಾಬು, ಗ್ರೇವಿ, ರೈಸು. ಮೇಡಮ್ ಅವರು ಫೋನ್ ಮಾಡ್ಕೊಂಡು ಇದ್ದವ್ರೆ, ಇನ್ನೂ ಸ್ವಲ್ಪ ಲೇಟಾಗಿ ಮಾಡೋಣ, ಟೈಮ್ 8:15 ಅಂತ. ಸೊ ಇವಾಗ ನಾನು ತಿನ್ಕೊಂಡು ಸ್ವಲ್ಪ ಮಲಗಿದ್ದು 9 ಗಂಟೆ ಮೇಲೆ ತಿನ್ನೋಣ ಅಂತ. ಇವಾಗಿನ 8:15 ಗೈಸಾಗಲೇ ಎಲ್ಲರೂ ಪ್ರಿಪೇರ್ ಮಾಡಿಬಿಟ್ಟು ತಿನ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನೋಡಿ ಅನ್ನವನ್ನು ಬಡಿಸುತ್ತಿದ್ದಾರೆ ಮೇಡಮ್ ಅವರು. ನೋಡಿ ಮಕ ತೋರಿಸಿ ಅನ್ನ ಬಡಿಸಿದ್ರು ನನಗೆ, ಅವ್ರು ಬಡಿಸ್ಕೋತಿದ್ದಾರೆ. ಇಲ್ಲಿ ಬಂದು ಚಿಕನ್ ಕಬಾಬು, ಈರುಳ್ಳಿ ಇದೆ ನೆಂಚಿಕೊಳ್ಳಲು. ಇಲ್ಲಿ ಬಂದು ಚಿಕನ್ ಗ್ರೇವಿ ಇದೆ, ಅದು ಕೆಂಪು ಕೆಂಪಾಗಿ ಚೆನ್ನಾಗಿ ಕಾಣುತ್ತಿದೆ. ಏನಂತೆ ಬೇಬಿ, ಏನು ಸಮಾಚಾರ? ಇನ್ನು 2 ದಿನ, ಇವತ್ತು ನಾಳೆ ಹಾಕು ಬಡಿಸು. ಇನ್ನು 2 ದಿನ, ಶುಕ್ರವಾರ ಮನೇಲಿ ಇರ್ತೀವಿ ಸಂಜೆ ತಾನೇ. ನೋಡಿ ಇವತ್ತು ಆಲ್ರೆಡಿ ಬುಧವಾರ, ನಾಳೆ 1 ದಿನ, ಶುಕ್ರವಾರ ಬೆಳಿಗ್ಗೆ ಬಿಟ್ಟರೆ ಮನೇಲೇ ಇರ್ತೀವಿ. ಇವ್ರು ಮೇಡಮ್ ಅವರು ಆಮೇಲೆ ಫೀಲ್ ಮಾಡ್ಕೋತಾರೆ, ಅಯ್ಯೋ ಇವಕ್ಕ ಚಿಕನ್ ಅಕ್ಕ ಅಂತ ನೆನ್ಸ್ಕೊತಾಳೆ. ಸಾಕು, ಎಷ್ಟಾಗ್ತಿದ್ಯಾ ನೋಡಿ ಗೈಸ್, ಎಷ್ಟು ಹಾಕೋಳೆ, ಇನ್ನೂ ಹಾಕ್ತಾನೆ ಅವಳೆ. ಕೊಬ್ಬು ಗೈಸ್ ಅವಳಿಗೆ. ಗೈಸ್ ನೋಡಿ, ಅನ್ನ, ಚಿಕನ್ ಗ್ರೇವಿ, ಕಬಾಬ್. ಮೇಡಮ್ ಅವ್ರು ಬ್ಯಾಟಿಂಗ್ ಮಾಡ್ತವ್ರೆ ನೋಡಿ. ಈ ಕಡೆ ಮುಖ ತೋರಿಸಿ ಆಯ್ ಮಾಡಿ.
ತಲೆನೂ ಇತ್ತಲ್ಲ ಗೈಸೋಳು ಡಿಸ್ಟರ್ಬ್ ಆಗ್ಬಾರ್ದು ಅವಳಿಗೆ ತಿನ್ಬೇಕಾದ್ರೆ. ಬನ್ನಿ ಇವತ್ತು ಊಟ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೊಟ್ಟೆ ಹಸಿತೈತೆ. ಟೈಮ್ ಎಷ್ಟು ಬೇಬಿ? 8:30. ಆ್ಯಕ್ಚುಲಿ ಒಂದು ಕೈ ಊಟ ತಿಂತಾ ಇದೆ ನೋಡಿ, ಅದಕ್ಕೆ ಊಟ ತಿಂದ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಟೈಮ್ ಬಂದು ಇವಾಗ 9 ಗಂಟೆ ಎಕ್ಸಾಕ್ಟು. ಊಟ ಎಲ್ಲ ಆಯಿತು ನಂದು ಮತ್ತು ಒಂದಿಬ್ರದ್ದು. ಇವಾಗ ಮುಖ ಚೂಡ ತೊಳ್ಕೊಂಡಿದ್ದೀನಿ. ಜಸ್ಟ್ ಕ್ಲಿಪ್ ಹಾಕಿಬಿಟ್ಟು ಮಲ್ಕೊಂಬಿಡೋದು ಅಷ್ಟು. 9 ಗಂಟೆಗೆ ಮಲ್ಕೊಬಿಡ್ತಾಯಿದ್ದೀವಿ. ಬೆಳಿಗ್ಗೆ ಬೇಗ ಎದ್ದೊಳ್ತೀವಿ. ಸೊ ಅದರಿಂದ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಮಿನಿ ವ್ಲಾಗ್. ಇನ್ನು 2 ಡೇಸ್ ಅಷ್ಟೇ ಇರೋದು. ಶುಕ್ರವಾರ ಬಂದು ಮನೇಲಿರ್ತೀವಿ. ಇವತ್ತು ಮತ್ತು ನಾಳೆ ಇಲ್ಲೇ ಇರ್ತೀವಿ ಅಷ್ಟೇ. ಓಕೆ, ಇವಳನ್ನ ಮಿಸ್ ಮಾಡ್ಕೊತೀನಿ, ಮನೇಲಿ ಮಿಸ್ ಮಾಡ್ಕೊತೀನಿ. ಎಲ್ಲಾದರೂ ಇರಲೇಬೇಕು ಅಂತ ಏನಿಲ್ಲ, ಹೋಗಲೇಬೇಕಲ್ಲ ಕೆಲಸ ಮುಗಿದ್ಮೇಲೆ. ಸರಿ, ಓಕೆ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮಾತ್ರ ಪ್ರೆಸ್ ಮಾಡೋದು ಮರಿಬೇಡ. ವಿ ಲವ್ ಯು ಗೈಸ್. ಬನ್ನಿ ಮಲ್ಕೊಳ್ಳುವ.